ಜನಗಳು ಇನ್ನಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ. ಏನ್ ದಿನ ನಿಮ್ಮ ತಿಂಗಳಿಗೊಂದ್ಸರಿ ಕೊಡಕ್ಕೆ ನಿಮ್ಮ ಅಪ್ಪನ ಮನೆ ಗಂಟ ಇದು 2,000 ಕೊಡಕ್ಕೆ ನಿಮ್ಮ ಅಪ್ಪನ ಮನೆ ಗಂಟ. ಯಾರು ಟ್ಯಾಕ್ಸ್ಗಳು ಬಂದಾಗ ನಿಮ್ಗೆ ಕೊಡ್ತೀರಿ ಹೋಗ್ರಿ ಅಂದ್ರೆ ಅರ್ಥ ಆಯ್ತಲ್ಲ. ಅವ್ರ ಹತ್ರ ದುಡ್ಡಿಲ್ಲ ಅಂತ ಅರ್ಥ ಆಯ್ತಲ್ಲ. ಅವ್ರೇನ್ ಹೇಳಿದ್ದು? ಕಟ ಕಟ್ ಪಟ ಪಟ್. ರಾಹುಲ್ ಗಾಂಧಿ ಅವರು ತಿಂಗಳಿಗೊಂದ್ಸರಿ ನಿಮ್ಮ ಮನೆ ಬಾಗಿಲಿಗೆ 2,000 ಅಂತ. ಇಲ್ಲಿ ಡಿ ಕೆ ಶಿವಕುಮಾರ್ ಕಟ ಕಟ್ ಅಂತ ಹೇಳ್ಬಿಟ್ಟು ನಮ್ಗೆ ಯಾವಾಗ ದುಡ್ಡು ಬರ್ತದೋ ಅವಾಗ ಕೊಡ್ತೀರಿ ಹೋಗ್ರಿ ಅಂತ. ಅದಕ್ಕೆ ನಾವು ಇವಾಗ ಅವ್ರಿಗೆ ದಿವಾಳಿ ಮಾಡಲ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅಂತೇಳಿ ಅವರಿಗೆ ಇವತ್ತು ಬಿರುದನ್ನ ನಾವು ಕೊಡ್ತಾ ಇದ್ದೀವಿ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ ನಾಯಕರನ್ನ ಬಡಾಯಿ ಕೊಚ್ಕೊಂಡ್ರಲ್ಲ ನೆನ್ನೆ, ಒಬ್ಬೊಬ್ರು ಅರ್ಧ ಗಂಟೆ ಮಾತಾಡಿ ಬಡಾಯಿ ಕೊಚ್ಕೊಂಡ್ರು. ಯಾವ ಸಾಧನೆಗೋಸ್ಕರ ಈ 2 ವರ್ಷದ ಸಂಭ್ರಮಾಚರಣೆಯನ್ನ ಮಾಡಿದ್ರ? ಯಾವ ಸಾಧನೆ? ಏನು ಕಡಿದು ಕಟ್ಟೆ ಹಾಕಿದಿರಿ ಅಂತ, ಏನ್ ಕಡಿದು ಕಟ್ಟೆ ಹಾಕಿದಿರಿ ಅಂತ 2 ವರ್ಷದ ಸಾಧನೆಯನ್ನ ಮಾಡಿದ್ದೀರ. ನಾನು ಅವ್ರಿಗೆ ಪ್ರಶ್ನೆ, ಹಾಲೊಂದು ದರ ಏರಿಸ್ತೀನಿ, ನೀರು, ಕರೆಂಟು, ಪೆಟ್ರೋಲು, ಡೀಸೆಲ್ಲು, ಆಸ್ತಿ ತೆರಿಗೆ ಈ ಎಲ್ಲ ವಸ್ತುಗಳನ್ನ ಏರಿಕೆ ಮಾಡಿದ್ವಿ. ಏರಿಕೆ ಮಾಡಿದ್ಮೇಲೂ ನಿಮ್ಗೆ ಸಮಾವೇಶ ಮಾಡಬೇಕು ಅಂತ ಯಾಕೆ ಅನಿಸ್ತು? ಜನ ಕಷ್ಟದಲ್ಲಿದ್ದಾರೆ. ತೆರಿಗೆಗಳ ಭಾರದಲ್ಲಿ ಆ ಬಡ ಕೂಲಿ ಮಾಡುವಂತ ಜನ, ರೈತರು ಕಷ್ಟದಲ್ಲಿದ್ದಾರೆ. ಈ ಸಂದರ್ಭ ನಿಮಗೆ ಬೇಕಾಗಿತ್ತ? ನನ್ನ ಮೊದಲರ ಪ್ರಶ್ನೆ.